ತ್ರಿಬಾಣಧಾರಿ ಬಾರ್ಬರಿಕ್. ಇದು ಮೋಹನ್ ಶ್ರೀವತ್ಸ ಅವರು ಡೈರೆಕ್ಟ್ ಮಾಡಿದ ಸತ್ಯರಾಜ್ ವಶಿಷ್ಠ ಸಿಂಹ ಅವರು ಮೇನ್ ರೋಲ್ನಲ್ಲಿ ಕಾಣಿಸಿಕೊಂಡ ತೆಲುಗು ಸಿನಿಮಾವಾಗಿದೆ. ಸಿನಿಮಾದ ಕಥೆಯ ವಿಚಾರಕ್ಕೆ ಬರೋದಾದರೆ, ಕಥೆಯ ನಾಯಕ ಡಾಕ್ಟರ್ ಶ್ಯಾಮ್ ಕಾತು. ಈ ಪಾತ್ರವನ್ನು ಸತ್ಯರಾಜ್ ಅವರು ಮಾಡಿದ್ದಾರೆ. ಶ್ಯಾಮ್ ಕಾತು ಒಬ್ಬ ಮನೋವೈದ್ಯ. ಅವರು ತಮ್ಮ ಮಗ ಮತ್ತು ಸೊಸೆಯನ್ನು ಕಳೆದುಕೊಂಡ ನಂತರ ತಮ್ಮ ಮೊಮ್ಮಗಳು ನಿಧಿಯನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿರ್ತಾರೆ. ಒಂದು ದಿನ ನಿಧಿ ಕಾಣೆಯಾಗುತ್ತಾಳೆ. ಇದರಿಂದ ಡಾಕ್ಟರ್ ಶ್ಯಾಮ್ ತೀವ್ರ ಆತಂಕ ಮತ್ತು ಬೇಸರಕ್ಕೆ ಒಳಗಾಗುತ್ತಾರೆ. ಹೇಗಾದರೂ ಮಾಡಿ ತನ್ನ ಮೊಮ್ಮಗಳನ್ನು ಹುಡುಕಬೇಕು ಎಂದುಕೊಳ್ಳುತ್ತಾರೆ. ಶ್ಯಾಮ್ ತನ್ನ ಮೊಮ್ಮಗಳಿಗಾಗಿ ತ್ರಿಬಾಣಧಾರಿಯಂತೆ ಒಬ್ಬ ಯೋಧನಾಗಿ ರೂಪಾಂತರಗೊಳ್ಳುತ್ತಾರೆ. ಅವರು ಪೊಲೀಸರ ಸಹಾಯದಿಂದ ಮತ್ತು ವೈಯಕ್ತಿಕವಾಗಿ ನಿಧಿಯನ್ನು ಹುಡುಕಲು ತನಿಖೆಯನ್ನು ಪ್ರಾರಂಭಿಸುತ್ತಾರೆ. ಇನ್ನು ನಿಧಿ ಸಿಗುತ್ತಾಳಾ ಇಲ್ವಾ, ಅವಳಿಗೆ ಏನಾಗಿರುತ್ತೆ ಎನ್ನುವುದನ್ನು ಸಿನಿಮಾದಲ್ಲೇ ನೋಡಬೇಕು. ತ್ರಿಬಾಣಧಾರಿ ಬಾರ್ಬರಿಕ್ ಸಿನಿಮಾ ಹೇಗಿದೆ, ನನಗೆ ಇಷ್ಟ ಆಯ್ತಾ ಇಲ್ವಾ ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ವಿಡಿಯೋ ಕೊನೆವರೆಗೂ ನೋಡಿ. ಸಿನಿಮಾಕ್ಕೆ ತ್ರಿಬಾಣಧಾರಿ ಬಾರ್ಬರಿಕ್ ಅಂತ ಯಾಕೆ ಹೆಸರಿಟ್ಟಿದ್ದಾರೆ ಅಂದರೆ, ಆಧುನಿಕ ಕಥೆಯೊಂದಕ್ಕೆ ಮಹಾಭಾರತದ ಸ್ಪರ್ಶ ನೀಡುವ ಉದ್ದೇಶದಿಂದ ಈ ಹೆಸರು ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಪಾಂಡವರಲ್ಲಿ ಒಬ್ಬನಾದ ಭೀಮನ ಮೊಮ್ಮಗ ಬಾರ್ಬರಿಕ್. ಬಾರ್ಬರಿಕನು ದೇವತೆಗಳಿಂದ 3 ವಿಶೇಷ ಬಾಣಗಳನ್ನು ಪಡೆದಿದ್ದನು. ಈ ಕಾರಣಕ್ಕಾಗಿ ಇವರನ್ನು ತ್ರಿಬಾಣಧಾರಿ ಎಂದು ಕರೆಯುತ್ತಾರೆ. ಈ ಬಾಣಗಳ ಸಾಮರ್ಥ್ಯ ಎಷ್ಟಿತ್ತೆಂದರೆ, ಕೇವಲ ಒಂದು ಬಾಣದಿಂದ ಸಂಪೂರ್ಣ ಸೇನೆಯನ್ನು ಕ್ಷಣ ಮಾತ್ರದಲ್ಲಿ ನಾಶ ಮಾಡುವ ಶಕ್ತಿ ಇತ್ತು ಎನ್ನುವುದು ಮಹಾಭಾರತದಲ್ಲಿರುವ ಕಥೆಯಾಗಿದೆ. ಈ ಸಿನಿಮಾದಲ್ಲಿ ಬಾರ್ಬರಿಕ್ ಬಗ್ಗೆ ಅಷ್ಟೊಂದು ಏನೂ ಇಲ್ಲ. ನಾರ್ಮಲ್ ಆಗಿ ಒಂದು ಕ್ರೈಮ್ ಸಸ್ಪೆನ್ಸ್ ಸಿನಿಮಾಗಳು ಹೇಗಿರ್ತವೆಯೋ ಹಾಗೇ ಇದೆ. ಇತ್ತೀಚೆಗೆ ಸಿನಿಮಾಗಳಲ್ಲಿ ಮಹಾಭಾರತ ಮತ್ತು ರಾಮಾಯಣದ ಸನ್ನಿವೇಶಗಳನ್ನು ತುರುಕುವ ಪ್ರಯತ್ನವನ್ನು ನಿರ್ದೇಶಕರು ಮಾಡ್ತಾ ಇದ್ದಾರೆ. ಇದು ತೆಲುಗು ಇಂಡಸ್ಟ್ರಿಯಲ್ಲಿ ತುಂಬ ಹೆಚ್ಚಾಗಿದೆ. ಇನ್ನು ತ್ರಿಬಾಣಧಾರಿ ಬಾರ್ಬರಿಕ್ ವಿಷಯಕ್ಕೆ ಬರೋದಾದರೆ, ಕಥೆಯ ನಿರೂಪಣೆಯಲ್ಲಿ ಕೆಲವು ತಿರುವುಗಳಿವೆ. ಚಿತ್ರಕಥೆಯು ಒಂದು ಸರಳ ದಾರಿಯಲ್ಲಿ ಸಾಗದೆ ಅನಿರೀಕ್ಷಿತ ತಿರುವುಗಳಿಂದಾಗಿ ಪ್ರೇಕ್ಷಕರನ್ನು ಹಿಡಿದಿಟ್ಟುಕೊಳ್ಳುತ್ತೆ. ಡಾಕ್ಟರ್ ಶ್ಯಾಮ್ ಪಾತ್ರದಲ್ಲಿ ಸತ್ಯರಾಜ್ ಅವರ ಅಭಿನಯ ಚೆನ್ನಾಗಿದೆ. ಅದಕ್ಕೆ ತುಂಬ ಮೆಚ್ಚುಗೆ ಕೂಡ ವ್ಯಕ್ತವಾಗಿವೆ. ಕಣ್ಣುಗಳ ಮೂಲಕ ಭಾವನೆಗಳನ್ನು ವ್ಯಕ್ತಪಡಿಸುವ ಅವರ ಶೈಲಿ ಪ್ರೇಕ್ಷಕರ ಗಮನ ಸೆಳೆದಿದೆ. ಇನ್ನು ವಶಿಷ್ಠ ಸಿಂಹ ಅವರ ನಟನೆ ಡಿಸೆಂಟ್ ಆಗಿತ್ತು. ಅವರ ಪಾತ್ರ ನೀಡುವ ಕೆಲವು ಟ್ವಿಸ್ಟ್ಗಳು ಸಿನಿಮಾಕ್ಕೆ ಒಂದು ಮಟ್ಟಿಗೆ ತೂಕ ಬಂದಿದೆ ಅಂತ ಹೇಳ್ಬೋದು. ಸಿನಿಮಾದ ಟೆಕ್ನಿಕಲ್ ಅಂಶಗಳನ್ನು ನೋಡೋದಾದರೆ, ಸಿನಿಮಾಟೋಗ್ರಫಿ ಓಕೆ, ಪರವಾಗಿಲ್ಲ. ರಾತ್ರಿ ಮತ್ತು ಮಳೆಯ ದೃಶ್ಯಗಳನ್ನು ತುಂಬ ಚೆನ್ನಾಗಿ ಸೆರೆ ಹಿಡಿಯಲಾಗಿದೆ. BGM ಒಂದು ಥ್ರಿಲ್ಲಿಂಗ್ ವೈಬ್ ನೀಡುತ್ತೆ. ಸಿನಿಮಾದಲ್ಲಿ ತುಂಬ ನೆಗೆಟಿವ್ ಅಂಶಗಳು ಕೂಡ ಇವೆ. ಅಜ್ಜನ ಪಾತ್ರದಲ್ಲಿ ಸತ್ಯರಾಜ್ ಮತ್ತು ಮೊಮ್ಮಗಳ ನಡುವಿನ ಬಾಂಧವ್ಯವನ್ನು ಹಾಗೂ ಆಕೆ ಕಾಣೆಯಾದಾಗ ಅಜ್ಜ ಪಡುವ ವೇದನೆಯನ್ನು ಎಮೋಷ್ನಲ್ ಆಗಿ ಕಟ್ಟಿಕೊಡುವಲ್ಲಿ ನಿರ್ದೇಶಕರು ಎಡವಿದ್ದಾರೆ. ಪೌರಾಣಿಕ ಸಂಕೇತಗಳನ್ನು ಅತಿಯಾಗಿ ಮತ್ತು ನೇರವಾಗಿ ಕಥೆಯ ಮೇಲೆ ಹೇರಿರುವುದು ಕಥೆಯ ಹರಿವನ್ನು ಕಡಿಮೆಗೊಳಿಸಿದೆ. ಕ್ಲೈಮ್ಯಾಕ್ಸ್ನಲ್ಲಿ ಸಸ್ಪೆನ್ಸ್ ಇಲ್ಲ. ಕಥೆಯಲ್ಲಿ ತಿರುವುಗಳಿದ್ದರೂ ಕ್ಲೈಮ್ಯಾಕ್ಸ್ನಲ್ಲಿ ಏನಾಗುತ್ತೆ ಅಂತ ಪ್ರೇಕ್ಷಕರಿಗೆ ತುಂಬ ಸುಲಭವಾಗಿ ಗೊತ್ತಾಗುತ್ತೆ. ಈ ಸಿನಿಮಾದಲ್ಲಿ ವಶಿಷ್ಠ ಸಿಂಹ ಇದ್ದಾರೆ ಎನ್ನುವ ಒಂದೇ ಕಾರಣಕ್ಕೆ ನಾನು ನೋಡಿದೆ. ಸಿನಿಮಾ ಪ್ರೈಮ್ ವಿಡಿಯೋದಲ್ಲಿ ಸ್ಟ್ರೀಮಿಂಗ್ ಆಗ್ತಾ ಇದೆ. ಒಂದು ಸಲ ಟ್ರೈ ಮಾಡ್ಬೋದು. ನೀವೇನಾದರೂ ಈಗಾಗಲೇ ಸಿನಿಮಾ ನೋಡಿದರೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕ್ಲಿಕ್ ಮಾಡಿ.